ಪ್ರಜಾಕೀಯ ಪಕ್ಷ ಹಾಗೂ ನಟ ಉಪೇಂದ್ರ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ತಮ್ಮ ಪಕ್ಷದ ಕೆಲಸ ಮತ್ತು ತಮ್ಮ ಪಕ್ಷ ಹಾಗೂ ಸಂವಿಧಾನ ಬದಲಾವಣೆ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಇದರ ಜೊತೆಗೆ ಪ್ರಜಾಕೀಯ ಆಪ್ ಲಾಂಚ್ ಮಾಡಿರೋ ಅವರು ಈ ಆಪ್ ಮೂಲಕ ಪ್ರತಿಯೊಬ್ಬ ನಾಗರಿಕ ತಮ್ಮ ವಾರ್ಡ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹೊಸ ಆಪ್ ಮೂಲಕ ಆಡಳಿತ ಬದಲಾವಣೆಗೆ ಉಪೇಂದ್ರ ಹೆಜ್ಜೆ ಇಟ್ಟಿದ್ದು ಜನರು ಹಾಗೂ ಪ್ರಜಾಕೀಯ ಮಧ್ಯೆ ನೇರ ಸಂಪರ್ಕಕ್ಕೆ ಹೊಸ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಇಂಟರ್ನೆಟ್ ಮೂಲಕ ಜನರೊಂದಿಗೆ ನಿರಂತರ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏಪ್ರಿಲ್ 1 ಇಷ್ಟು ದಿನ ಮೂರ್ಖರ ದಿನವನ್ನಾಗಿ ಆಚರಿಸಿದ್ದೀವಿ, ಇನ್ನು ಮುಂದೆ ಏಪ್ರಿಲ್ 1 ಬುದ್ಧಿವಂತರ ದಿನವನ್ನಾಗಿ ಮಾಡೋಣ ಅಂತ ಹೇಳಿದ್ದಾರೆ ಉಪೇಂದ್ರ. ಈಗ ನಾವು ಏನೇ ಮಾತಾಡಿದ್ರು ಲೆಫ್ಟ್ ರೈಟು ಅಂತ ಹೇಳ್ತಾರೆ, ಅದಕ್ಕೆ ನಾನು ಈ ವೇದಿಕೆಯಲ್ಲಿ ಮಧ್ಯದಲ್ಲಿ ನಿಂತಿದ್ದೀನಿ ಅಂದಿದ್ದಾರೆ. ಪ್ರಜಾಕೀಯದ ಹೊಸ ರೂಪ ಹೊತ್ತು ತಂದಿರುವ ಉಪೇಂದ್ರ ಪ್ರಜಾಕೀಯವನ್ನ ದಿ ರಿಯಲ್ ಪ್ರಜಾಕೀಯ ಮಾಡಿರುವ ಉಪ್ಪಿ ಸಂವಿಧಾನ ತಿದ್ದುಪಡಿ ಆಗಬೇಕು ಅನ್ನೋ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇದುವರೆಗಿದ್ದ ಪ್ರಜಾಕೀಯ ರಿಯಲ್ ಅಂತ ಅನ್ಬೋದು, ಬಟ್ ನಂತರ ನಿಮಗೆ ಗೊತ್ತಾಗ ಲೆಫ್ಟ್ ರೈಟು ಅಂತ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಭಯ ಆಗ್ತಿದೆ ಮಾತಾಡೋದಕ್ಕೆ. ಯಾಕಂದ್ರೆ ಲೆಫ್ಟ್ ಇರೋನು ಕೂಡ ಡಿಪೆಂಡ್ ಆಗಿರ್ತಾನೆ, ವಾಲ್ಕೊಂಡಿರ್ತಾನೆ ಒಬ್ಬರ ಮೇಲೆ, ರೈಟ್ ಒಬ್ಬರ ಮೇಲೆ ವಾಲ್ಕೊಂಡಿರ್ತಾನೆ. ನಾನು ಸ್ಟ್ರೈಟ್ ಆಗಿ ನಿಂತಿದ್ದೀನಿ ಸೆಂಟ್ರಲ್ಲಿ, ಸೊ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಸೊ ಈ ಐಡಿಯಾ ಮಾಡಿರೋದು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಯೋಚನೆ ಮಾಡೋರಿಗೆ ಮಾಡಿರೋದು. ಇದು ಇಲ್ಲ ಬಿಟ್ರೆ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಸಿನಿಮಾದಲ್ಲಿ ಹಂಗೆ ಹೋಗ್ತಾ ಇರ್ತಾರೆ ಮಧ್ಯದಲ್ಲಿ, ಆ ಥರ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಏನಂದ್ರೆ, ಡಿಪೆಂಡೆಂಟ್ ಆದ್ರೆ ನಾವು ಪ್ರತಿಯೊಬ್ಬರು ಜೀವನದಲ್ಲೇ ಇಂಡಿಪೆಂಡೆಂಟ್ ಆಗಬೇಕು ಅಂತ ಆಸೆ ಪಡ್ತೀವಿ. ನಾವು ಎಲ್ಲ ವಿಷಯದಲ್ಲೂ ಕೂಡ ಡಿಪೆಂಡೆಂಟ್ ಆಗಬಾರ್ದು, ನಾವು ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ. ಬಟ್ ಹಂಗೆ ಅನ್ಕೊಂಡೆ ಡಿಪೆಂಡೆಂಟ್ ಆಗೇ ಇರ್ತೀವಿ. ನಾವು ಯಾರ ಮೇಲಾರ ಅವಲಂಬಿತರಾಗೇ ಇರ್ತೀವಿ. ನಮ್ಮ ದೇಶನೂ ಅಷ್ಟೇ, ಪ್ರಪಂಚನೂ ಅಷ್ಟೇ, ಒಬ್ರಿಗೊಬ್ರು ಅವಲಂಬಿತರಾಗಿರ್ತಾರೆ, ತಪ್ಪಲ್ಲ. ಬಟ್ ಎಷ್ಟರ ಮಟ್ಟಿಗೆ ನಾವು ಕಡಿಮೆ ಡಿಪೆಂಡೆಂಟ್ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಂಡ್ರೆ ಈಗ ಎದುರಿಸ್ತಿರೋ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ಥರ ಒಂದು ಇಂಡಿಪೆಂಡೆಂಟ್ ಆಗಿ ಒಂದೇನೋ ಒಂದು ಪ್ಲಾನ್ ಮಾಡೋಣ ಅಂತ ಅನ್ನಿಸ್ತು. ಇದು ಬಹಳ ಹೊಸದಾಗಿರುತ್ತೆ ನಿಮಗೆ, ಬಟ್ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಫಸ್ಟ್ ನಿಮಗೆ ನರೇಟ್ ಮಾಡ್ಬಿಡ್ತೀನಿ ಇದು ಏನು ಮಾಡಿದ್ದೀನಿ ಅಂತ, ಆಮೇಲೆ ಪ್ರಶ್ನೋತ್ತರಗಳಿದ್ದೇ ಇರುತ್ತೆ, ಕೇಳಿ. ಒಂದ್ಸತಿ ಓಪನ್ ಮಾಡ್ತೀನಿ ನೋಡಿ. ಓಕೆ, ಲೆಫ್ಟು ರೈಟು ಅಂತ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಭಯ ಆಗ್ತಿದೆ ಮಾತಾಡೋದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.